ನಮಸ್ತೆ ವೀಕ್ಷಕರೇ. ದೇಹದ ತೂಕ ಜಾಸ್ತಿಯಾಗಿ ಹೊರಗೆ ಬರೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾವುದೋ ಒಂದು ಬಟ್ಟೆ ತಗೊಳ್ಬೇಕು ಅಂತ ಅಂಗಡಿಗೆ ಹೋದ್ರೆ ನನ್ನ ತೂಕ ಜಾಸ್ತಿ ಆಯ್ತಲ್ಲ, ಹೆಂಗಪ್ಪ ಈ ಸೈಜಿಗೆ ಬಟ್ಟೆ ಹುಡ್ಕೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಎಲ್ಲೋ ಒಂದು 4 ಕಡೆ ಸುತ್ತಾಡ್ಕೊಂಡು ಬರೋಣ, ಜರ್ನಿ ಮಾಡೋಣ, ಒಂದು ಬಸ್ ಹತ್ತೋಣ ಅಂದ್ರೆ ಹತ್ತಕ್ಕಾಗ್ತಿಲ್ಲ. ಹತ್ತದ ಮೇಲೆ ಅಲ್ಲಿ ತುಂಬಾ ಹೊತ್ತು ಕೂತು ಜರ್ನಿ ಮಾಡಿದ್ರೆ ಕೈಕಾಲುಗಳು ಊದ್ಕೊಂಡಿದೆ, ತುಂಬಾ ಬಾಡಿ ಪೇಯ್ನ್ ಆಗ್ತಾ ಇದೆ, ನನ್ನ ದೇಹ ನನಗೆ ಭಾರ ಅನ್ಸ್ಲಿಕ್ಕೆ ಶುರುವಾಗಿದೆ, ಒಂದು ಒಳ್ಳೆ ಆಹಾರಗಳನ್ನು ತಿನ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಊಟ ವೇರಿಯೇಷನ್ ಆಯ್ತು ಅಂದ ತಕ್ಷಣ ಉಸಿರಾಡಕ್ಕೆ ಕಷ್ಟ ಆಗ್ತಾ ಇದೆ, ಮಲಗಿದಾಗ ನಿದ್ರೆ ಮಾಡೋದು ಕಷ್ಟ ಆಗ್ತದೆ, ಆಯಾಸ ಜಾಸ್ತಿ ಆಗ್ತಾ ಇದೆ, ನಾನು ವಾಕ್ ಮಾಡಿದ್ರೆ ನನ್ನ ದೇಹದ ತೂಕ ಇಳಿಯುತ್ತೆ ಅಂತ ಗೊತ್ತು, ಆದ್ರೆ ವಾಕ್ ಮಾಡ್ಲಿಕ್ಕೆ ಹೋದ್ರೆ ಮೊಣಕಾಲು ನೋವು ಬರ್ತಾ ಇದೆ. ಸೊ ಮೊಣಕಾಲು ನೋವು ಇದೆಯಲ್ಲ, ನಾನು ಓಡಾಡ್ಲಿಕ್ಕೆ ಆಗಲ್ಲ ಅಂತ ರೆಸ್ಟ್ ಮಾಡಿದ್ರೆ ತೂಕ ಜಾಸ್ತಿ ಆಗ್ತದೆ. ಈ ರೀತಿ ತೊಂದರೆಗಳನ್ನ ಅನುಭವಿಸ್ತಾ ದೇಹದ ತೂಕ ಅನ್ನೋ ಒಂದು ಸಮಸ್ಯೆನೇ ಕಾಯಿಲೆಯಾಗಿ ಅನುಭವಿಸ್ತಾ ಇರೋರು ಬಹಳಷ್ಟು ಜನ ಇದ್ದೀರಾ. ಇನ್ಮೇಲೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ 10 ದಿನಗಳಲ್ಲಿ 4 ರಿಂದ 5 kg ತೂಕ ಇಳಿಸ್ಕೊಂಡು ನಿಮ್ಮ ದೇಹದ ಭಾರವನ್ನು ಕಡಿಮೆ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಯೋಗವನ ಬೆಟ್ಟದ ವನಮೂಲಿಕಾ ಚಿಕಿತ್ಸಾ ಶಿಬಿರ. ಈ ಶಿಬಿರದಲ್ಲಿ ಪಾಲ್ಗೊಂಡ್ರೆ ಕೇವಲ 10 ದಿನಗಳಲ್ಲಿ 4 ರಿಂದ 5-6 kg ತೂಕವನ್ನ ಆರೋಗ್ಯಕರವಾಗಿ ಇಳಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಮೊಣಕಾಲು ನೋವು, ಸೊಂಟ ನೋವು, ಬೆನ್ನು ನೋವುಗಳು, ಈ ರೀತಿ ನೋವುಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು. ಹೊಟ್ಟೆಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಉಸಿರಾಟದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಉತ್ತಮ ಆಹಾರ, ಉತ್ತಮ ಆರೋಗ್ಯ, ಉತ್ತಮ ಪಂಚಕರ್ಮ ಚಿಕಿತ್ಸೆ, ಉತ್ತಮ ಯೋಗಾಭ್ಯಾಸ ಎಲ್ಲವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಜೀವನ ಅಂದ್ರೆ ಏನು, ಹೇಗೆ ಈ ಜೀವನವನ್ನ ನಾವು ಆರೋಗ್ಯಕರವಾಗಿ ಇಟ್ಕೊಳ್ಬಹುದು ಅನ್ನೋ ಒಂದು ವಿಚಾರದ ಅರಿವನ್ನ ಕೂಡ ಮೂಡಿಸ್ಕೊಳ್ತೀರಾ. ಸೊ ಇಷ್ಟೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಯೋಗವನ ಬೆಟ್ಟದ ವನಮೂಲಿಕಾ ಚಿಕಿತ್ಸಾ ಶಿಬಿರದಲ್ಲಿ ಪಾಲ್ಗೊಳ್ಳುವಂಥದ್ದು. ನಮಸ್ಕಾರ.